ಈ ಪಾವನ ಈ ಪುಣ್ಯ ಕ್ಷೇತ್ರ ನಿಂಬರ್ಗಿ ಗ್ರಾಮದಲ್ಲಿ ಕೂಡಿರುವಂಥ ಸಭಾ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು ತಾಯಂದ್ರಿಗೆ ಕೂಡ ನನ್ನ 2ನೇ ಸಂದಿನ ನಮನಗಳನ್ನ ಸಲ್ಲಿಸುತ್ತಾ, ಅದಕ್ಕೊಂದು ಕಡೆ ಸರ್ವಜ್ಞ ಮೂರ್ತಿಗಳು ಹಿಂಗೆ ಹೇಳ್ತಾರ, ಹೆಂಗ್ ಹೇಳ್ತಾರಿಪ್ಪ? ಕೋತಿಗೆ ಗುಣ ಇಲ್ಲ, ಮಾತಿಗೆ ಕೊನೆ ಇಲ್ಲ, ಸೋತ ಹೋದವನಿಗೆ ಸುಖವಿಲ್ಲ, ಅರಿದವನಿಗೆ ಜಾತಿನೇ ಇಲ್ಲ ಸರ್ವಜ್ಞ ಅಂತೇಳಿ ಹೇಳಿದ್ರು. ಅದನ್ನು ಹೌದು ಹೌದು. ಈ ವಚನದ ತಾತ್ಪರ್ಯ ಇಷ್ಟೇ ಅದ. ಹೇಳಿದ್ರಿಪ್ಪ, ಕೋತಿ ಬೇಕಾದಂಗ ಪ್ರಯತ್ನ ಮಾಡಿ ಸಾಕಿದ್ರು ಕೂಡ ತನ್ನ ಕೋತಿ ಬುದ್ಧಿಯನ್ನು ಎಂದೂ ಬಿಟ್ಟು ಕೊಡುವುದಿಲ್ಲ, ಸಾಯಿವರೆಗೆ ಬಿಟ್ಟು ಕೊಡುವುದಿಲ್ಲ. ಗಿಡ ಜಿಗದಾಡುದೇ ಅದು. ಆ ಗಿಡ ಈ ಗಿಡ, ಆ ಕುಂಬಿ ಈ ಕುಂಬಿ ಹಿಂಗೆ ಜಿಗದಾಡುದೇ. ನಾವೆಲ್ಲ ಸಾಕ್ಬೇಕತ್ತ ಸರ್ವ ಪ್ರಯತ್ನ ಮಾಡಿ 35-40 ವರ್ಷ ಸರ್ವ ಪ್ರಯತ್ನ ಮಾಡಿ ಸಾಕಿದ್ರು ಕೂಡ ಕೋತಿ ಮತ್ತು ತನ್ನ ಮಂಗ್ಯಾನ ಆಟವನ್ನು ಎಂದೂ ಬಿಟ್ಟು ಕೊಡುವುದಿಲ್ಲ, ತನ್ನ ಬುದ್ಧಿನೇ ತೋರಿಸೋದು. ಆ ಕಾಡಿ ಜಿಗದು ಈ ಕಾಡಿ ಜಿಗದು, ಆ ಗಿಡ ಈ ಗಿಡ ಜಿಗದು ಎಲ್ಲ ಕೆತ್ಕೊಂಡು ನಂದೇ ಕೆಂಪಗದ ಅನ್ನುವಂಥದ್ದು ಕೋತಿ ಬಲ್ಲೆಕ್ ಬಾವಿರ್ತದ. ಅದ್ರ ಬಲ್ಲೆಕ್ ನಂದೇ ಕೆಂಪಗ ನೀವ್ಯಾರೋ ಕಂದಲ್ಗಾವಿ ಬೀರು ಹೋಗ್ಯಾನ, ನೀ ಯಾರೋ ಚೊಣ್ಣಿ ಅಂತ ನನಗವ. ಆ ಬೀರನ್ ಕೂಡ ನೀ ಅವನ ಕಾಲಿನ ಧೂಳಿನ ಕಿಮ್ಮತ್ತು ಆಗ್ಲಾಕಿಲ್ಲತ್ ನನಗೆ ಹಿಂಗೆ ಅನಿಸ್ತದ. ನನಗೆ ಕಂದಲ್ಗಾವಿ ಬೀರ್ ಕಾಕ ಅಂದ್ರೆ ಹೆಂಗ್ ಕೂಣದನ, ಖರ್ಜಿಗಿ ಭಾಷೆ ಹಿಂದೆ ಕುಸ್ತಿ ಒಳಗಿದ್ನಲ್ಲ, ನಿಪುಣ ಇದ್ದವ. ಹಂಗ ಮಾಳಿಂಗರಾಯನ ಮಠ ಮನೆಯಲ್ಲಿ ಹಾಡೋರೊಳಗೆ ಯಾರಾದ್ರೂ ಇದ್ರಪ್ಪ, ಹುಲಿ ಎತ್ತಿ ಯಾರಿಗಾರೆ ಕರಿಬೇಕಪ್ಪ ಅಂದ್ರೆ ಅದು ಕಂದಲ್ಗಾವಿ ಬೀರ್ ಕಾಕ ಕರಿಬೇಕು. ಅದನ್ನು ಅದಕ್ಕೆ ಇರಲಿ. ಇಲ್ಲಿ ತನೂ ಹೋದಂಥ ಪಾಳ್ಯದಲ್ಲಿ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೋತ ಹೋಗಿ ನನ್ನ ಮಾತುವನ್ನು ಮುಗಿಸಿ ಒಳ್ಳೆ ವಿದ್ವಾಂಸ ಕಲಾವಿದರು ಬಂದಾರ, ಅನುಭಾವಿಗಳು ಬಂದಾರ, ಸತ್ಯ ಹೇಳುವಂಥ ಸತ್ಯದ ತುಕಡಿ ಸತ್ಯ ಹರಿಶ್ಚಂದ್ರನ ಕುಡಿ ಇಲ್ಲಿ ಬಂದದ ಅಂತೇಳಿ ಹೇಳಿದ್ದೆ ನಾನು. ಮಗನ ಒಟ್ಟ ಸುಳ್ಳು ಅವನ ಜೀವನದಾಗೇನೆ ಸುಳ್ಳು ಹೇಳಿದ್ ನಾ ಮಾತ್ರ ನೋಡಿಲ್ಲ. ನೀವು ನೋಡ್ರಿ ಬಿಟ್ರಿ ನನಗೆ ಗೊತ್ತಿಲ್ಲ. ನನಗೆ ಹೌದು ಅಯ್ಯಪ್ಪ, ಸತ್ಯ ಬಾಳ ನಾ ಮಾತ್ರ ನೋಡಿಲ್ಲ. ಇದ್ರ ಮ್ಯಾಗನೆ ತಿಳ್ಕೊಬೇಕು ಅಷ್ಟೇ. ಮಾತು ಬಲ್ಲವಂಗೆ ಗೊತ್ತಾಗ್ತದ. ಅದಕ್ಕೆ ಅವ್ರು ಹೇಳಿದ್ರು, ಯಾರಿಗೆ ಏನು ಕಪ್ಪು ಚುಕ್ಕಿ ಬರಬಾರ್ದು, ಯಾರಿಗೆ ಅವ್ರಿಗೆ ನಾವು ಅನ್ನೋದು ಬೇಡ, ನಮಗೆ ಅವ್ರು ಅನ್ನೋದು ಬೇಡ, ಅವ್ರಿಗೆ ಕೆಟ್ಟ ಶಬ್ದಗಳನ್ನ ನಾವು ಉಪಯೋಗ ಮಾಡೋದು ಬೇಡ, ನಮಗೆ ಅವರು ಉಪಯೋಗ ಮಾಡೋದು ಬೇಡ ತಂದು ಏನು ಹೇಳಿದ್ರು ಅವರು, ನೀವ್ಯಾವ ಕೋತಿಗಳೇ, ಕಂದಲ್ಗಾವಿ ಬೀರ್ ಹೋಗ್ಯಾನ, ಕಂದಲ್ಗಾವಿ ಪಾಂಡ್ ಹೋಗ್ಯಾನ, ನಿನಗೆ ಯಾರೇ ಯಾಕೆ ಓಡಿ ಹೋಗೋಲ್ರಪ್ಪ. ನಾನು ಒಂದು ಮಾತು ಹೇಳಿನಿ, ನಮ್ಮ ಹಿಂದೆ ಹಿರಿಯರ ಬಲ್ಯಕ್ಕೆ ನೀ ಬೀರನ್ ಬಲ್ಯಕ್ಕ ಪಾಂಡ್ ಕಾಕನ ಬಲ್ಯಕ್ಕೆ ತಳಿಲ್ಲ. ನಿನ್ನ ಸಂಪೂರ್ಣಗೆ ಮದ್ವಿ ಮಾಡಿ ನಿನ್ನ ಸೊಕ್ಕ ಏನದ ಅದನ್ನು ತೆಳಗೆ ಇಳಿಸಬೇಕಂತೇಳಿನೇ ಹುಣ್ಣೂರು ಬೀರಪ್ಪ ನನ್ನ ಹುಡ್ಸ್ಯಾನ ಅಂತ ನಾನು ಭಾಳ ತವದಲ್ಲಿ ಹೇಳಿನಿ. ನಾನು ಇದನ್ನ ತಿಳ್ಕೊ. ನೀ ಮೊದಲ ಒಂದು ಟೈಮ್ದಲ್ಲಿ ನಿನ್ನ ಕೂಡ ಮಾಳಿಂಗರಾಯನ ಮ್ಯಾಳ ಹಾಡೋರು ಯಾರು ನಿನ್ನ ಬಗಲಾಗ ದಿಮ್ಮಿಟ್ಟಿಲ್ಲ. ಸತ್ಯ ಒಪ್ತೀನಿ. ನಾನೇ ಅನ್ನುವಂತ ಏನು ಹಮ್ಮ ನಿನ್ನ ಬಲ್ಯಕ್ಕೆ ಬತ್ತು ಮಾನಸಿದ್ದ ಮಾರಾಯ. ಅವಾಗ ಏನದು ಹುಣ್ಣೂರು ಬೀರಪ್ಪ ನಮ್ಮನ್ನ ತಯಾರು ಮಾಡಿ ಬಿಟ್ಟ, ನಿನ್ನ ಮಣ್ಣು ಮಾಡಲಾಕ. ದಿನ 3 ಸಾರಿ ಹೋಗಿದ್ವು ಅಯ್ಯಪ್ಪ. ಬಂದ ಮಾಸ್ತರ್ ಬಂದಾನಂದ್ರೆ ಈಗ ಒಂದೊಂದು ಊರಲ್ಲಿ ಒಂದೊಂದು ನಮನಿ ನಾಟಕ ಮಾಡಬಾರ್ದು. ಇಲ್ಲೇನು ನಿಂಬರ್ಗಿಯಲ್ಲಿ ಏನು ಮಾತಾಡ್ಯಾವು, ನಿನ್ನ ಮುಮ್ಮದಿ ಊರಲ್ಲಿ ಇದೇ ಮಾತಾಡಬೇಕು. ಅದು ಸಂಗೊಳ್ಳಿ ರಾಯಣ್ಣ ಕೆಪಾಸಿಟಿ. ನಿನ್ನೂರಲ್ಲಿ ಒಂದು ಬಂದು ಮಾತಾಡೋದು, ಮತ್ತೊಂದು ಊರಲ್ಲಿ ಒಂದು ಮಾತಾಡೋದು, ಮತ್ತೊಂದು ಊರಲ್ಲಿ ಒಂದು ಮಾತಾಡೋದು, ಹಿಂಗಾಗಬಾರ್ದು. ಎಲ್ಲ ತವದಲ್ಲಿ ಒಂದೇ ಮಾತಾಡಬೇಕು. ಜಮ್ಮು ಕಾಶ್ಮೀರ ಬೌಂಡ್ರಿಯಲ್ಲಿ ನಿಂತ್ರೂ ಕೂಡ ಅದೇ ಮಾತಾಡಬೇಕು. ಅದೇ ಇಂಡಿಯಾ ಕೆಪಾಸಿಟಿ.
ಇಷ್ಟೆಲ್ಲ ಮಾತಾಡ್ಕೋತ ಹೋಗಿ ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡ್ಕೊಂಡು ಹಾ ಒಂದೆರಡು ಮಾತುಗಳನ್ನ ಕೇಳ್ತೀನತ್ತ ಅವ ಸ್ವಾಮ, ಹೌದು. ಅವ ಭೀಮ ಬ್ಯಾರೆ, ಅವ ಸುಮ್ ಕೂತಿದ್ದ ಅವ ಭೀಮ, ಇವ ಸ್ವಾಮ ಮತ್ತ ಇವ ಸ್ವಾಮ, ಹೌದು ಇವ ನೌಕೋಟಿ ಸಿದ್ಧಗುರು ಸೋಮಲಿಂಗ ಆತ. ಹೌದು ಯಪ್ಪ. ಇವ ಸ್ವಾಮಿ ಎದ್ದು ನಿಂತು ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡ್ಕೋತ ನಿಮ್ಮೆಲ್ಲರ ಅಪ್ಪಣೆಯನ್ನು ತಗೊಂಡು ಹಾ ಏನ್ ಮಾಡ್ದ? ಎರಡು ಮಾತುಗಳನ್ನ ಕೇಳ್ಯಾನ. ತಾವೆಲ್ಲರೂ ಕೇಳಿರಿ. ಹಾ ಒಂದು 18 ಮಹಾಪುರಾಣದಲ್ಲಿ ಗಣಪತಿಯ ಮಾವ ಅತ್ತಿ ಮಾವ ಯಾರು ಹೌದು ಕೇಳ್ಯಾನಿಲ್ರಿ? ಹಾ ಹಾ ಗಣಪತಿ ಅತ್ತಿ ಮಾವ ಯಾರು? ಹಾ ಮತ್ತು ಗಣಪತಿಗಳರಿ ಎಷ್ಟದಾವು? ಯಾ ಗಣಪತಿಗೆ ಸಿದ್ಧಿ ಮತ್ತು ಬುದ್ಧಿನಿ ಯಾ ಗಣಪತಿ ಕೊಟ್ರು? ಅತ್ತಿ ಮಾವ. ತಂದೆ ತಾಯಿ ಹೆಸರಿಯನ್ನು ಅವ್ರು ಹೊಡಿತಾರ, ಬಂದು ಅವಂಗ ನನಗೆ ಕೂಡಿ ಹೊಡಿತಾರ. ಗಣಪತಿ ತಾಯಿ ತಂದೆ ಹೆಸರು ಕೇಳಿದ್ರೆ ನೀವು ಹೊಡಿತಿರಿಲ್ರಿ ಇಬ್ಬರಿಗೆ? ಏನು ಹೇಳೋಣ, ಏನು ಹೇಳಪ್ಪ ಮಾರ, ಹೀಗೆ ಹೇಳಿಬಿಡು ನೀನು ಸುಮ್ಮನೆ. ನೀನೇನು ಹೇಳಿಬಿಡು ಸುಮ್ಮನೆ. ನಿನ್ನ ನೋಡ ಹಾಲಿನಲ್ಲಿ ಕೊಡ, ಹಾಲಿನಲ್ಲಿ ಒಂದು ಹಳ್ಳ ಉಪ್ಪು ಒಗಿಬೇಡ. ಅಲ್ಲ, ಗಣಪತಿ ಪಾರ್ವತಿಯ ಬೆವರ ಮಣ್ಣಿನಿಂದ ತಯಾರಾದಂಥ ಗಣಪತಿ. ಅದಕ್ಕೆ ಮುಂದೆ ಪರಮಾತ್ಮ ಬಂದು ಸಿರಾ ಹೊಡೆದ ಕೂಡಲೇ ಉತ್ತರ ದಿಕ್ಕಿ ಮಣಿದಂಥ ಆಣಿ ತಗೊಂಡು ಬಂದು, ಆಣಿ ರುಂಡವನ್ನು ತಗೊಂಡು ಬಂದು ಗಣಪತಿ ಮುಂಡಕ್ಕೆ ಹಚ್ಚಿದ ಕೂಡಲೇ ಗಜಾನಂದ ಅಂತೇಳಿ ಕಿಶಿಂದ ಹೆಸರಾಯ್ತದು. ಹೌದು ಹೌದು. ಇವ್ರ ಅತ್ತಿ ಮಾವ ಯಾರು? ಶತರೂಪೆ ಇವರ ಅತ್ತಿ. ಹೌದು ಹೌದು. ಶತರೂಪೆ ಇವರ ಅತ್ತಿ, ಪ್ರಜಾಪತಿ ಇವರ ಮಾವ. ನಿನ್ನ ಉತ್ತರ ಮುಗೀತು. ಶಿವ ಪುರಾಣದಾಗ ಇನ್ನೇಮೆ ತಂದು ಕೊಡು ಅಂದ್ರೆ ತಂದು ಕೊಡ್ತೀನಿ. ನಿನ್ನ ಉತ್ತರ ಮುಗೀತಮ್ಮ. ಇವನ ಸ್ವಾಮ ಹೌದಿಲ್ರಿ? ಇಟ್ಟೆಲ್ಲ ಹೇಳಿನಿಲ್ಲ. ಯಾರು? ಪ್ರಜಾಪತಿ ಮಾವ, ಶತರೂಪೆ ಅತ್ತಿ, ಇವರು ಗಣಪತಿ ಅತ್ತಿ ಮಾವ. ಶಿವ ಪುರಾಣದಲ್ಲಿ ಹಿಂಗ ಉಲ್ಲೇಖದ. ಇವರು ಲಗ್ನ ಮಾಡ್ದವ ವಿಶ್ವಕರ್ಮ. ತಿಳ್ಕೊ ಇದನ್ನ. ಈ ಗಣಪತಿ ಲಗ್ನವನ್ನು ಮಾಡಿದವರು ವಿಶ್ವಕರ್ಮ. ನಿನ್ನ ಉತ್ತರ ಒಂದು ಮುಗೀತು. ಇನ್ನು ಎರಡನೇದು ಕೇಳ್ಯಾನ. ಏನ್ರಿಪ್ಪ? ಸ್ವರಗಳದಾವು. ನಾನು ಮಾತಾಡ್ಬೇಕಂದ್ರೆ ಈ ವಾಯು ಇರ್ಬೇಕು. ವಾಯುದಿಂದ ಸ್ವರಗಳು ಬರ್ತಾವು. ಸ ರಿ ಗ ಮ ಪ ದ ನೀ ಸ ತೆಗೆದು ಬಿಡು. ಇಲ್ಲೇ ಇಲ್ಲ. ಯಾಕೆ? ಅದಕ್ಕೆ ಅವನ್ ಕೇಳಿ ಮಾತಾಡ್ತೇನೆ ನೀನು. ಸ ರಿ ಗ ಮ ಪ ದ ನೀ 7 ಸ್ವರ ಅದು. ಅದು ಇಲ್ರಿ? ಹೆಂಗಾರ ಮಾಡಿ ಹೇಳಿಬಿಡು ಮಾರಾಯ. ನಾ ಯಾರ ಮಾತು ಕೇಳಿ ಕ್ಯಾಲಿ ಹಾಡಿಬಿಡು. ಸುಮ್ಮನೆ ಬೇಡ. ನನ್ಗೆ ಹಂಗೆ ಕಚ್ಚ ಪಚ್ಚ ನನ್ನ ವಾದ ನಡೆಯೋದಿಲ್ಲ. ನೀವು ಒಂದು ತೀರ್ಮಾನ ತಗೊಂಡ್ಬಿಡ್ರಿ. ನೀವು ಹಾಡುನಂದ್ರೆ ಹಾಡಿಬಿಡ್ನು. ನಮ್ದೇನು ಅಭ್ಯಂತರ ಏನು ಇಲ್ಲೇ ಇಲ್ಲ. ಹಾಡನ್ನು ನಾ ಯಾರ ಮಾತು ಕೇಳಿ ನಾನು ಒಬ್ಬ. ನಾನೇನು ಇಲ್ಲಿದಿಂದ ಮ್ಯಾಗಿಂದ ಒಬ್ಬ ಸಿಗಿ ಅಂತಿ, ತೆಳಗಿಂದ ಮ್ಯಾಗ ಸಿಗಿ ಅಂತಿ. ನಾ ಯಾಕಡೆ ಸಾಯ್ಬೇಕು ನಾನು? ನೀವು ಏನು ತೀರ್ಮಾನವಂತ ತೋರಿ. ನೀವು ಹಾಡಂದ್ರೆ ಹಾಡುನು, ಮಾತಾಡಂದ್ರೆ ಮಾತಾಡೋನು. ಹಲೋ, ಅವ್ರು ಕೇಳ್ಯಾರತ್ ಹೇಳಿನ್ರಿ. ಹಾಲ್ ಮತದ್ದು ಅಂದ್ರೆ ಹಾಲ್ ಮತದ್ದು. ಅವ್ರು ಹೆಂಗಂತಾರ ಹಂಗ ಇರ್ಲಿ. ಇವಕ್ಕ ಒಂದಕ್ಕ ಸ ರಿ ಗ ಮ ಪ ದ ನಿ ಏನದಾವ್ ನೋಡಿ. ಒಂದೊಂದಕ್ಕ 16 ಸ್ವರಗಳ ಅಡುಕಾಗ್ಯಾವ ಇದ್ರಾಗ. ಹೌದು. ಈಗ ಮಾತ್ರ ನಾನು ಒಂದು ಉತ್ತರ ಕೊಟ್ಟಿನಿ. ನಾನು ಶಿವಪುರಾಣ ನಿಮಗೆ ತಂದು ತೋರಿಸಂದ್ರೆ ತಂದು ತೋರಿಸ್ತೀನಿ. ನಾನು ಒಂದೇ ಕೇಳ್ತೀನಿ.
ಅವ್ರ ಪ್ರಥಮದಲ್ಲಿ ಗುರುವಿನ ನಾಮಸೊನ್ನೆಯನ್ನು ಮಾಡಿ ಪಂಚಸೊನ್ನೆ ಆ ಸೊನ್ನೆ ಈ ಸೊನ್ನೆ ತ್ರಿಶೂನ್ಯ ಹಿಂಗೆಲ್ಲ ಶೂನ್ಯಗಳ ಬಗ್ಗೆ ಮಾತಾಡ್ಯಾರ. ಹೌದು ಹೌದು ಶೂನ್ಯ ಅಂದ್ರೆ ಜೀರೋ. ಹಾ ಯಾಕಪ್ಪ ಯೂಟ್ಯೂಬ? ಹೌದು ಶೂನ್ಯ ಅಂದ್ರೆ ಜೀರೋ, ಪಂಚಶೂನ್ಯ ಅಂದ್ರೆ 5 ಶೂನ್ಯ. ಅದು ಹೌದು ಇವು ಒಂದು ಶೂನ್ಯಗಳಿಂದ ಪ್ರಾರಂಭ ಮಾಡಿದ್ರ ಅವರು. ಹಾ ಒಂದು ಮಹಾಪದ್ಮ ಅಂದ್ರೆ 8 ಶೂನ್ಯಗಳು ಬರ್ತಾವ ಅಷ್ಟೇ. ಒಂದು ಮಹಾಪದ್ಮ. ಒಂದು ಮಹಾಪದ್ಮ ಅಂದ್ರೆ ಎಷ್ಟು 8 ಸೊನ್ನೆಗಳು? ಸೊನ್ನೆಗಳು ಬರ್ತಾವು. ಹಾ ಇದು ಸ್ವಾಮ ನಿನಗೆ ಇದು ಒಂದೇ ಪ್ರಶ್ನೆ, ನಂದು 18 ಮಹಾಪುರಾಣದಾಗ ಇರ್ಬೇಕು. ಹೌದು ಹೌದು ಮರಾಠಿ ಇದ್ರು ತಗೊಂಡ್ ಬಾ, ಕನ್ನಡ ಇದ್ರು ತಗೊಂಡ್ ಬಾ, ತೆಲುಗು ಇದ್ರು ತಗೊಂಡ್ ಬಾ, ಹಿಂದಿ ಇದ್ರು ತಗೊಂಡ್ ಬಾ, ತಮಿಳ್ ಇದ್ರು ತಗೊಂಡ್ ಬಾ. ಅಂಕಲ್ಪ ಇದ್ರ ಗೆಬ್ಬಿಗೆ ನಮ್ಮನ್ನ ಅವ್ರನ್ನ ಕೂಡಿ ಹೊಡಿತಾರೆ ಜನ. 18 ಪುರಾಣದಾಗ ಅದ. ಅದಕ್ಕೆ ಇನ್ನೆಂಪಾಳೆ ಕೂತ್ರಿ ಹೇಳಿ ಇಟ್ಟಕ್ಕೆ ಬಿಟ್ಟು ಬಿಡುನು. ಇನ್ನು ಹಾಲ್ ಮತದಲ್ಲಿ ಬ್ಯಾಡೆ ಮಾತಾಡಬೇಡ ಅಂದಾರ ನೋಡ್ರಿ. ಹಾಲು ಮತದಾಗ ಒಟ್ಟಿ ಕೇಳು. ಹಾಲು ಮತಾನೆ ಮತ್ತ ನನಗ್ ಮಾತಾಡಕ್ ಅವಕಾಶ ಕೊಡ್ಬೇಕಿಲ್ಲ. ನಾನು ಒಮ್ಮೆ ಜಗದ್ಗುರುವಿಗೆ ಬಂದ್ಬಿಡ್ಲ. ಅವಂಗ್ ಬೇದಿದ್ ಬೇಯ್ಬೇಕು, ಅವಂಗ್ ಅಂದಿದ್ದು ಅನ್ನಬೇಕು, ಅವಂಗ್ ಮಾತಾಡಿದ ಟಿಂಗಲ್ ಮಾತಾಡ್ಬೇಕು, ಮಾತಾಡಿ ನಾವು ವಿಷಯಕ್ಕೆ ಬರ್ಬೇಕಿಲ್ಲ. ದಯವಿಟ್ಟು ಸರ್, 2 ಮೇಳಿಗೊಂದು ವಿನಂತಿ ಐತಿ ಕಮಿಟಿಯಿಂದ. ಹಾಲು ಮತದಾಗ ಅಷ್ಟೇ ಮಾತಾಡ್ರಿ, ಬಾಕಿದ್ದು ಪುರಾಣ ಶಾಸ್ತ್ರಗಳನ್ನು ಏನು ಬೇಡ. 2 ಪ್ರಶ್ನೆಗಳನ್ನು ಮಾಡ್ರಿ, ಉತ್ತರಗಳನ್ನು ಹೇಳ್ರಿ. ಒಟ್ಟೆ ಹಾಲು ಮತ ಬೆಳೆಸ್ಬೇಕು, ಹಾಲು ಮತದ್ದು ನಡಿ. ಅವ್ರು ಈ ಸದ್ಯ ಒಂದು ಆಲ್ರೆಡಿ ಹಾಲ್ ಮತದಲ್ಲಿ ಕೇಳ್ಯಾರ. ಅದಕ್ಕೆ ಉತ್ತರ ನೀವು ಹೇಳಂದ್ರೆ ಹೇಳ್ತೀನಿ, ಬೇಡ ಇನ್ನೇಮ್ ಪಾಳ್ಯಕ್ಕೆ ಹೇಳಂದ್ರೆ ಹೇಳ್ತೀನಿ. ನಂದೇನ ಏನು ಅಭ್ಯಂತರ ಇಲ್ಲ, ಹೇಳೋನಿಲ್ಲ. ಹಾಲು ಮತ ಮಾಳಿಂಗರಾಯನ ಸಂತತಿಯಲ್ಲಿ, ಮಾಳಿಂಗರಾಯನ ಸಂತತಿಯಲ್ಲಿ ಗುರುಗಳು ಯಾಕೆ ಬದಲಾದ್ರು? ಜಗದ್ಗುರು ರೇವಣ ಸಿದ್ಧ, ಬೀರದೇವರ ಸೊನ್ನಾರಿ ಸಿದ್ಧ. ನಮಗ ನೌಕೋಟಿ ಸಿದ್ಧರಿಗೆ ಗುರು ಸೋಮಲಿಂಗ ಹೆಂಗ ಒಬ್ಬನೇ ಅದಾನ, ನಿಮ್ಮಲ್ಲಿ ಮಾಳಿಂಗರಾಯನ ಪಂಥ ಹಾಡವ್ರಿಗೆ ಗುರು ಯಾಕೆ ಬದಲಾಗ್ಯಾನ ಅನ್ನುವಂತ ಮಾತುವನ್ನು ನಮ್ಮ ಸೋಮ ಕೇಳ್ತಾನ. ಸೋಮನ್ ಮಾರಾಯ ಬದಲ ಆಗಿಲ್ಲ. ಯಾಕೆ ಬದಲಾಗಿಲ್ಲ ಅಂದ್ಕೊಳ್ಳಿ. ಹೇಗಪ್ರಿ ಯಾಕೆ ಬದಲಾಗಿಲ್ಲ ಅಂದ್ರೆ ನೀ ಇನ್ನೊಂದು ಮಾತು ಹೇಳಿದ್ರಿ. ಏನು? ದೇವತೆಗಳ ಗುರು ಬೃಹಸ್ಪತಿ, ದೈತರ ಗುರು ಶುಕ್ರಾಚಾರ್ಯ. ಹಿಂಗ ನೀನು ಹೇಳ್ಕೊತ ಬಂದಿ. ಇಲ್ಲಿ ಜಗದ್ಗುರು ರೇವಣ ಸಿದ್ಧ ಅಂತೇಳಿ ನೀನಂದಿ. ಈ ದೇವತೆಗಳು ಮತ್ತು ದೈತರು ಜಗ ಬಿಟ್ಟದಾರನು ಅಂತೇಳಿ ನೀನು ಕೇಳಿ. ಹೌದಾ? ನೀನು ಇಲ್ಲೇ ಅರ್ಥ ಮಾಡ್ಕೊ. ನೀನು ದೇವತೆಗಳ ಗುರು ಬೃಹಸ್ಪತಿ, ದೈತರ ಗುರು ಶುಕ್ರಾಚಾರ್ಯ ಇವ್ರು ಅದಾರ ನೋಡು. ಮಾನವರ ಗುರು ಜಗದ್ಗುರು ರೇವಣ ಸಿದ್ಧ. ಮಾನವರ ಗುರು ಬೇಕಿಲ್ಲ? ಮಾನವರ ಗುರು ಜಗದ್ಗುರು ರೇವಣ ಸಿದ್ಧ. ಇಲ್ಲಿ ಹಾಲ್ ಮತದಲ್ಲಿ ಬದಲು ಆಗ್ಯಾನ ಅಂತ ನೀನು ಹೇಳ್ತಿ ನೋಡು. ಬದಲಾಗಿಲ್ಲ. ಕಾಡ್ರುದ್ರ ಭೂಮಿ ಕದಲಿಗೆ ನಂದನ ವನದಲ್ಲಿ ಏನು ಬೀರದೇವ್ರ ಅಕ್ಕಮಯ್ಯವನ ಕೈಯಲ್ಲಿ ಸಿಕ್ಕ. ಆ ಸಿಕ್ಕಂತ ಸಂದರ್ಭದಲ್ಲಿ ಬೆಳೆದು ದೊಡ್ಡವಾಗಿ ಮುಂದೆ ಪ್ರಾಯಕ್ಕೆ ಬಂದಂತ ಸಂದರ್ಭದಲ್ಲಿ ಜಗದ್ಗುರು ರೇವಣ ಸಿದ್ಧರು ಆ ಬೀರದೇವರಿಗೆ ಲಿಂಗವನ್ನು ಕಟ್ಟಿ ಲಿಂಗ ದೀಕ್ಷೆಯನ್ನು ಮಾಡಿ, ನೀನು ಹಾಲ ಮತದವ, ಹಾಲ ಮತದ ಕುಲದ ಗುರು ಆಗು ಅಂತೇಳಿ ಆಶೀರ್ವಾದ ಮಾಡ್ದ. ತಿಳ್ಕೋ. ಎಲ್ಲಿ? ಹಾಲು ಮತದ ಕುಲದ ಗುರು ಆಗು ಅಂತೇಳಿ ಆಶೀರ್ವಾದ ಮಾಡ್ದ. ಇನ್ನು ಸೊನ್ನಾರಿ ಸಿದ್ಧ ಅಂತೇಳಿ ಅಂತೀರಿ. ಸೊನ್ನಾರಿ ಸಿದ್ಧ ಎಲ್ಲಿದಿಂದ ಬಂದ ನೋಡು. ಸೊನ್ನಾರಿ ಸಿದ್ಧನು ಬದಲಾಗಿಲ್ಲ. ರೇವಣ ಸಿದ್ಧನೇ ಸೊನ್ನಾರಿಗೆ ಹೋಗಿ ಸೊನ್ನಾರಿಯಲ್ಲಿ ಸಿಕ್ಕಿದಕ್ಕಾಗಿ ಸೊನ್ನಾರಿ ಸಿದ್ಧ ಅಂತೇಳಿ ನಾಮಕರಣ ಬತ್ತು. ಯಾಕೆ ಬತ್ತಂದ್ರ ಒಂದು ಮನೆಯಲ್ಲಿ ಮದುವೆ ಮಾಡಬೇಕಾಗಿರ್ತದ. ಮದುವೆ ಮಾಡಬೇಕಾಗಿತ್ತಪ್ಪ ಅಂದ್ರೆ 3 ಮಂದಿ ಇದ್ರೆ ಮದುವೆ ಆಗ್ತದ, ಇಲ್ಲಿಲ್ಲ ಅಂದ್ರೆ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. 3 ಮಂದಿ ಯಾರ್ಯಾರು? ಈ ಊರಾನವ್ರು ಬರ್ಲಿ ಬರ್ಲಾರೆ ಬಿಡೋಲ್ರಿ ಯಾಕೆ ಅವ್ರು. 3 ಮಂದಿ ಬಂದ್ರೆ ಮದುವೆ ಆಗ್ತದ, ಇಲ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಯಾರು 3 ಮಂದಿ ಇರ್ಬೇಕಂದ್ರ ಯಾರ್ಯಾರು? ಆರ್ತಿ ಹಿಡಿಯಾಕಿ ಒಬ್ಬಕ್ಕೆ ಹೆಣ್ಣು ಮಗಳು ಕಂಪಲ್ಸರಿ ಬೇಕು. ಮನಿ ಹೆಣ್ಣು ಮಗಳು. ಆರ್ತಿ ಹಿಡಿಯಾಕಿ ಒಬ್ಬಕ್ಕೆ ಹೆಣ್ಣು ಮಗಳು, ಮನಿಗೆ ಸಂಬಂಧಪಟ್ಟಂತ ಹೆಣ್ಣು ಮಗಳು ಬೇಕು. ಇನ್ನು ಸುಣ್ಣ ಬಣ್ಣ ಕ್ಯಾಮಣ್ಣ ಹಾಕ್ತಾರ ನೋಡ್ ಕುಂಬಿ ಮ್ಯಾಗ.
ಸುಣ್ಣ ಬಣ್ಣ ಕ್ಯಾಮಣ್ ಹಾಕಾಕ ಒಬ್ಬ ಸ್ವಾದರ ಮಾವು ಬೇಕು. ಹೌದು ಸ್ವಾದರ ಮಾವ ಇಬ್ಬರಾದ್ರ ಹೌದು ಮುಂದ ಅವ್ರು ಲಗ್ನ ಆಗುವಂತ ಸಂದರ್ಭದಲ್ಲಿ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಮಂತ್ರ ಓದಲಾಕ ಒಬ್ಬ ಗುರು ಬೇಕು. ಇವ್ರು 3 ಮಂದಿ ಬಂದ್ರೆ ಮದುವೆ ಆಗ್ತದೆ, ಇಲ್ಲಿಲ್ಲ ಅಂದ್ರೆ ಮದುವೆ ಆಗೋದಿಲ್ಲ. ಹೌದು ಹೌದು ಮತ್ ನೀವು ಉಪರಾಡಿ ತಿಳ್ಕೊಂಡು ಯಾಕ್ರಿ ಹಿಂಗ್ಯಾಕ್ ಮಾತಾಡ್ತಿ ಮಾಸ್ತರ್, ತಲೆ ಕೆಟ್ಟದನ್ನ ಬೇಕಾದಂಗೆ ಓಡಿ ಹೋಗಿ ಲಗ್ನ ಹಾಕಾರಲ್ಲ ಅತ್ತ ಹಿಂಗಂದಿರಿ. ಮತ್ ನೀವು ಇದು ರೂಲ್ಸ್ ಪ್ರಕಾರ ಹಿಂಗದ. ಓಡಿ ಹೋಗಿ ಲಗ್ನ ಹಾಕಾರಲ್ಲ, ಅವಾಗ ಯಾರು ಇರ್ತಾರೆ? ಸ್ವಾಮಿನೂ ಇರೋದಿಲ್ಲ, ಸ್ವಾದರ ಮಾವನೂ ಇರೋದಿಲ್ಲ, ಆರತಿ ಹಿಡಿಯಕ್ಕೂ ಇರೋದಿಲ್ಲ. ಅಲ್ಲೇ ಆಫೀಸ್ನಾಗೆ ಲಗ್ನ ಆಗ್ತದಲ್ಲ ಮಾಸ್ತರ್, ಹಿಂಗ್ಯಾಕಂದ್ರಿ. ಆ ಲಗ್ನ ಬೇರೆ. ಹಾ ಲಗ್ನಗಳಲ್ಲಿ 8 ಪ್ರಕಾರ ಲಗ್ನಗಳದಾವು. ಅದು ಏನು ಓಡಿ ಹೋಗಿ ಲಗ್ನ ಆಗ್ತಾರ ನೋಡು, ಅದು ಗಂಧರ್ವ ಲಗ್ನ. ಅದು ಗಾಂಧರ್ವ ಲಗ್ನ. ಅದು ನಾವಾಗುದು ಗುರು ಹಿರಿಯರು ಎಲ್ಲಾರು ಕೂಡಿ, ಊರಾಗ ಎಲ್ಲಾರನ್ನು ಕೂಡಿಸಿ, ಗುರು ಹಿರಿಯರನ್ನು ಕೂಡಿಸಿ ಎಲ್ಲಾರಿಗೆ ಆಮಂತ್ರಣ ಕೊಟ್ಟ ಮದುವೆ ಆಗೋದು. ಇದು ಬೇರೆ. ಇದು ನಾನು ಹೇಳ್ತಾ ಇಲ್ಲ, ಭವಿಷ್ಯ ಪುರಾಣ ನಾರದ ಪುರಾಣಗಳು ಹಿಂಗೆ ಹೇಳ್ತಾವ. ಹಿಂಗ ಹೌದು. ಅಲ್ಲಿ ಗುರು ಯಾಕೆ ಬದಲಾದ ನೀನೇನು ಕೇಳಿ ನೋಡು. ಉಂಡಾಡಗೌಡ ಪದಮಗೊಂಡ ಮಕ್ಕಳು ಮದುವೆ ಮಾಡ್ತಿದ್ದ. ಹೌದು. ಮಕ್ಕಳು ಮದುವೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗಿನ ಆಮಂತ್ರಣ ಕೊಟ್ಟು, ಇನ್ನು ಲಗ್ನ ಟೈಮಕ್ಕೆ ಗುರುವಿನ ಕರ್ಕೊಂಡು ಬರ್ಬೇಕಂತೇಳಿ ಗುರು ಎಲ್ಲಿದಾನಂತೇಳಿ ಹುಡುಕಾಕ್ ಪ್ರಾರಂಭ ಮಾಡ್ದ. ಹುಡುಕುವಂತ ಸಂದರ್ಭದಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರು ಸಂಚಾರ ಮಾಡುತ್ತಾ ಹೋಗುತ್ತಾ ಇದೇ ನಿಮ್ಮ ಮಹಾರಾಷ್ಟ್ರದ ಸೊನ್ನಾರಿಯಲ್ಲಿದ್ರು. ಇದೇ ನಿಮ್ಮ ಮಹಾರಾಷ್ಟ್ರದ ಸೊನ್ನಾರಿಯಲ್ಲಿದ್ರು. ಪದಮ್ಗೊಂಡು ಹಂಗೆ ಗುರುವಿನ ಹುಡುಕೋತ ಹೋಗಿ ಸೊನ್ನಾರಿಯಲ್ಲಿ ಹೋಗಿ ಗುರುವಿನ ಹಿಡಿದು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ, ತಂದೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಲಗ್ನವನ್ನು ನೇಮಿಸ್ಯಾವು, ನೀವು ಬರ್ಲಾರೆ ಮದುವೆ ಆಗುವುದಿಲ್ಲ, ನೀವು ಬರಬೇಕು ಅಂತೇಳಿ ಆಮಂತ್ರಣ ಮಾಡಿ ಅಡ್ಡ ಬಿದ್ದಂತ ಸಂದರ್ಭದಲ್ಲಿ ಅವಾಗ ಪದಮ್ಗೊಂಡನ ತಲೆ ಮ್ಯಾಗ ಹಸ್ತವನ್ನು ಇಟ್ಟು ರೇವಣಿಸಿದ್ದ, ನಾನು ಬರ್ತೀನಿ ನಡೀತಮ್ಮ ಅಂತೇಳಿ ಇಬ್ರು ಗುರು ಶಿಷ್ಯರು ಕೂಡಿಕೊಂಡು ಬಂದು ಕೂಡಲೇ ನಿಮ್ಮ ಊರು ಅಗಸಿ ಅದ ನೋಡು, ಅಗಸಿ ಹೊರಗೆ ಗುರುವಿನ ಹನುಮಪ್ಪನ ಗುಡಿಯಾಗ ಕುಂದರ್ಸಿದ್ರು. ಹನುಮಪ್ಪನ ಗುಡಿಯಲ್ಲಿ ಕುಂದರ್ಸಿ ಎಲ್ಲರಿಗಿನ ಊರಾಗ ಬಂದು ವಿಶ್ರಾಂತಿ ತಗೋತಿದ್ರು, ರೇವಣಿಸಿದ್ರು. ಹನುಮಪ್ಪನ ಗುಡಿಯಲ್ಲಿ ಊರಾಗ ಬಂದು ಎಲ್ಲ ಮುತ್ತೈದೆಯರನ್ನ ಕರ್ಕೊಂಡು, ಆರತಿ ಹಿಡಿಯವ್ರನ್ನ ಕರ್ಕೊಂಡು, ಬಾಜಾ ಭಜಂತ್ರಿ ಅವ್ರು ಎಲ್ಲರನ್ನು ಕರ್ಕೊಂಡು ಊರಗಸಿ ಒಳಗೆ ಬಂದು ಹನುಮಪ್ಪನ ಗುಡಿ ಮುಂದೆ ನಿಂತು ಒಂದೇ ಸವನ ಡೊಳ್ಳು ಬಾರಿಸೋದು, ವಾಲಗು ನುಡಿಸೋದು, ಆಮೇಲೆ ಏನು ಬಾಜಾ ಭಜಂತ್ರಿ ಅವರು ಎಲ್ಲ ಜೈಗೋಸಿ ಹಾಕುವಂತ ಸಂದರ್ಭದಲ್ಲಿ ಪದಮ್ಗೊಂಡ ಅಡ್ಡ ಬದು ಕೇಳ್ತಾರೆ, ಪದಮ್ಗೊಂಡ ಗುರುಗಳು ರೇವಣಿಸಿದ್ರು, ಎಲ್ಲಿ ಸಿಕ್ಕರು ಗುರುಗಳು, ಎಲ್ಲಿ ಸಿಕ್ಕರು? ಎಲ್ಲ ಜನ ಕೂಡಿದಂತ, ಈಗ ಹೆಂಗ ಕೂಡಿದಂತ ಜನ ಕೇಳಿದ ಕೂಡಲೇ ಉಂಡಾಡ್ಗೌಡ ಪದಮ್ಗೊಂಡು ಹೇಳ್ತಾನ, ಸಣ್ಣರಿಯಲ್ಲಿ ಗುರುಗಳು ರೇವಣಿಸಿದ್ರು, ಗುರುಗಳು ಸಿಕ್ಕರು ಅನ್ನಂತ ಸಂದರ್ಭದಲ್ಲಿ ಅವಾಗ ಕೂಡಿದಂತ ಎಲ್ಲ ಜನ ಏನ್ ಅಗಸಿ ಹೊರಗೆ ನಿಂತಿದ್ರು ನೋಡು. ಆವಾಗ ಗುರುವಿನ ಮೆರವಣಿಗೆ ಮಾಡ್ಕೊಂಡು ಊರಾಗ ತರಬೇಕಾಗಿತ್ತಲ್ಲ. ಆ ಸಂದರ್ಭದಲ್ಲಿ ಸಣ್ಣಾರಿ ಸಿದ್ಧಗೆ ಅಂತೇಳಿ ಜೈಕಾರ ಹಾಕಿದ್ರು. ಜೈಕಾರ ಹಾಕಿದಕ್ಕಾಗಿ ರೇವಣ ಸಿದ್ಧನೆ ಸಣ್ಣಾರಿ ಸಿದ್ಧ ಆದ. ನಿನ್ನ ಉತ್ತರ ಮುಗಿತಿಲ್ಲ ಈಗರೆ. ನೀವೊಂದು ಜರ ಕುಂದ್ರಿ, ನಾನು ಒಂದ ಮಾತು ಹೇಳ್ತೀನಿ. ನಿಮ್ಮೂರಿನ ಮಗ ಆಗಿ ವಿನಂತಿ ಅದ ನಂದು. ನಿಮ್ಮೂರಿನ ಮಗ, ಈ ದೈವದ ಮಗ ಆಗಿ ವಿನಂತಿ ಅದ. ನೀವು ಕುಂದ್ರಲಿಲ್ಲ ಅಂದ್ರೆ ನನ್ನ ಕುತ್ತಿಗೆ ನೀವು ಕುತ್ತೂನು, ಈ ನಿಮ್ಮ ಮಗನ ಕುತ್ತಿಗೆನು ನೀವು ಕೂತೆ, ಆ ಗೋರಾ ಕುಂಬಾರ ಕೆಸರಾಗಿ ಹೆಂಗೆ ತುಳ್ದ ಹಂಗೆ ನೀವು ತುಳ್ದಂಗೆ ಅಕ್ಕದ ನನಗೆ. ಹಂಗೆ ಮಾಡಬೇಡ್ರಿ. ಇವನು ಮದ್ವೆ ಮಾಡ್ತೀನಿ ನಾನು, ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಇವನು ಮದ್ವೆ ನಿಮ್ಮೂರಾಗ ನಿಂಬರ್ಗಿ ಗ್ರಾಮದಲ್ಲಿ ಮದ್ವೆ ಮಾಡ್ಲಾರೆ ಹೋದ್ನಪ್ಪ ಅಂದ್ರೆ ನಾ ಮಾಳಿಂಗರಾಯನ ಮಗನೇ ಅಲ್ಲ. ನನಗಟ್ಟು ನೋ ಅದ. ನೀವು ಕುಂದ್ರಲಾರೆ ಏನ್ರಿ ಮಾತಾಡಿದ್ರಿಪ್ಪ ಅಂದ್ರೆ ನಿಮ್ಮ ಮಗ ತಿಳ್ಕೊರಿ. ನೀವು ಊರಿನ ಮಗ ಅಂತೇಳಿ ತಿಳ್ಕೊರಿ. ಎಲ್ಲರ ಯಾರೇ ಒಬ್ಬಿಬ್ರು ಕೂಡ್ಕಿಸಿಂದ ನನ್ನ ಕುತ್ತಿಗೆ ಹೆಚ್ಚಿಗೆ ಬೇಡ್ರಿ. ಪುಣ್ಯಾತ್ಮ ಕಾಕ, ನಿನ್ನ ಕೈ ಮುಗಿದು ನಿನ್ನ ಕಾಲು ಹಿಡ್ಕೊತೀನಿ ನಾನು. ನನ್ನ ಮಗ ಅಂತೇಳಿ ತಿಳ್ಕೊ. ನೀನು ನನಗೆ ನಡ್ಬರ್ಕ್ ಮಾತು ಬಂದ್ ಮಾಡಕ್ ಬರಬೇಡ. ನನ್ನ ಮನಸ್ಸಿಗೆ ನೋವು ಆಕ್ಕಾವು. ನೀವು ಕುಂದ್ರೋದು ನಿಮ್ಮ ಕೆಲಸ, ಇವನು ಮಣ್ಣು ಕೊಡೋದು ನನ್ನ ಕೆಲಸ. ಅದಕ್ಕೆ ಮದುವೆ ಇಲ್ಲಿ ನೀವು ಹಿಂಗೆ ಮಾಡಿದ್ರಿಪ್ಪ ಅಂದ್ರೆ ಅವನಿಗೆ ಮನಗಂಡು ಅನುಕೂಲ ಆಗಿಬಿಡ್ತದ. ಅವನಿಗೆ ಭಾಳ ಹುರುಪಾಗಿ ಬಿಡ್ತದ. ಅದಕ್ಕೆ ಈಗ ನಾನೊಂದು ಕೇಳಿ, ಹಾಲು ಮತದಲ್ಲಿ ಕೇಳೋನಿಲ್ರಿ. ಹಾಲು ಮತದಲ್ಲಿ ನಾವೊಂದು ಕೇಳೋನಿಲ್ಲ. ಎಲ್ಲ ತವದಲ್ಲಿ ಪರುಗಳು ಮಾಡ್ತಾರೆ.
ಪರ್ವ್ ಮಾಡ್ತಾರ ಕೂಣದಿಲ್ರಿ. ಹೌದು. ಪರ್ವ್ ನಿಮ್ಮ ಕಡೆ ಪರ್ವ್ ಮಾಡ್ತಾರಿಲ್ಲ, ಶ್ರಾವಣದಾಗ ಪರ್ವ ಮಾಡ್ತಾರಿಲ್ಲ. ಹಂಗ ಶ್ರೀಶೈಲದ ಮಲ್ಲಿಕಾರ್ಜುನಗ ಸೊಲ್ಲಾಪುರ ಸಿದ್ರಾಮ್ ಪರ್ವ ಮಾಡ್ದ. ಹಾ ಹಾ ಹೌದು. ಏನೋ ಶ್ರೀಶೈಲದ ಮಲ್ಲಿಕಾರ್ಜುನಗ ಸೊಲ್ಲಾಪುರದ ಸಿದ್ರಾಮ ಪರ್ವ ಮಾಡ್ದ. ಹಾ ಆ ಪರ್ವ ಏನಂತೇಳಿ ಕರೀತಾರ? ಆ ಪರ್ವಿಗೆ ಆ ಪರ್ವಿಗೆ ಏನಂತ ಹೆಸರು ಕರೀತಾರ? ಇಷ್ಟೇ ಉತ್ತರ ಪುಣ್ಯಾತ್ಮ ಮಾನ್ಸಿದ್ದ ಮತ್ತು ಸ್ವಾಮ. ಹಾ ಆ ಹುಡುಗ ನಗ್ತದ ಗೊತ್ತದ ಅವನಿಗೆ, ಭಾಳ ತವದಲ್ಲಿ ಮದುವೆ ಆಗ್ಯದ. ನಿಮ್ಮ ಬಾಗ್ನಾಗ ಇಟ್ಟು ಮದುವೆ ಮಾಡ್ಲಿ ಮಾಸ್ತರ್ ಅಂತಾನ ಅವ್ರ ಮ್ಯಾಳ ತಾಳಬಡಿ ಹುಡುಗ. ಹೌದಾ? ಅವು ಎಲ್ಲ ನನ್ನ ಪಾರ್ಟಿ ಅದಾವ. ಅವ ಏನು ನಿಂತು ಮಾತಾಡ್ತಾನ, ಅವ ಸ್ವಾಮ ಭೀಮ ಅವ್ರಿಬ್ರೇ ಅವನ ಕಡೆ. ಅವು ಸುಳ್ಳು ಹೇಳ್ತಾವ ಅನ್ನೋದು ಗೊತ್ತದ. ಹೌದು. ನಾ ಯಾಕೆ ಪ್ರಥಮದಲ್ಲಿ ಹೇಳಿನ ಸತ್ಯದ ಕುಡಿ ಇವನೇ ಅಂತೇಳಿ. ಇವನಂತ ಸುಳ್ಳು ಜಗತ್ತಿನಲ್ಲಿ ಮತ್ತೊಂದು ಡೊಳ್ಳು ಹಾಡಿನವ್ರು ಯಾರೂ ಇಲ್ಲ. ಇವನಂತ ಸುಳ್ಳು ಇವನೇ ಮೊದಲನೇ ಸುಳ್ಳುಗಾರ. ಹೌದು ಹೌದು. ಮಂಡ ಬಾರ್ಕೋಲ್ಲ ಅಂತೇಳಿ ಸುಮ್ಮ ಹೆಸರು ಇಟ್ಟಿನ ನಾನು. ಹಾ ಹೆಸರು ನಮ್ಮ ಹಿಂದೆ ಬಂದದ. ಅವ್ನು ಗೊತ್ತಿತ್ತು. ನಾವು ಊಟಕ್ಕೆ ಕೂತಿದ್ದೇಳಿ ಎಲ್ಲಪ್ಪ ಮಾಸ್ತರ್ ಏರ್ಸೇ ಇರ್ಸಕತ್ತ. ಅವ್ನು ಇಳಿಸ್ತೀನಿ ನಾನು. ಹಾ ಅವ್ನು ಏರಿದ್ರೆ ಏರಿಸ್ಕೊಡುದಿಲ್ಲ, ಏರಿದ್ರೆ ಏರಿಸ್ಕೊಡುದಿಲ್ಲ, ಇಳಿದ್ರೆ ಇನ್ನೂ ಪಾತಾಳಕ್ಕೆ ತುಳಿಯುವಂಥ ಶಕ್ತಿ ಮಾಳಿಂಗರಾಯ ಕೃಪೆ ನನ್ನ ಮ್ಯಾಗಿತ್ತಂದ್ರೆ ಅವನ ಪಾತಾಳಕ್ಕೆ ಅಟ್ಟತೀನಿ. ಹಾ ಈಗ ಇಟ್ಟು ಒಂದು ಪ್ರಶ್ನೆ ಕೇಳಿನಿ, ಯಥಾ ಪ್ರಕಾರ ಒಂದು 4 ನುಡಿ ಕ್ಯಾಲಿ ಹಾಡಿ ಕೊಡು ಪಾಳೆ. ಪಾಳೆ ಆ ಕಡೆ ಹೋಗ್ತದೆ. ಮತ್ತು ಅವ ಭೀಮ್ ಏನು ಬಡಿತಾನೆ. ಅವ ಸ್ವಾಮ ಸುಮ್ ಕುಂದ್ರಬೇಕು. 18 ಪುರಾಣ ಪಂಡಿತ 18 ಪುರಾಣ ಬಗ್ಗೆ ಮುಗಿದು ಹೋಗ್ಯದಿಲ್ಲ. 18 ಪುರಾಣ ಬಗ್ಗೆ ಮುಗಿದು ಹೋಗ್ಯದ ಅಂದ್ರೆ ಸುಮ್ ಕುಂದ್ರಬೇಕು. ಎದ್ದು ನಿಂತ್ನಂದ್ರೆ ನಾನೊಂದು 18 ಕೇಳ್ತೀನಿ. ನಾನು ಒಂದೇ ಒಂದು ಇಲ್ಲ ಅವ್ರು ಒಂದು ಅವ್ರಿಗೆ ಹ್ಞೂ ಅನ್ನಂಗೆ ಕೇಳ್ತೀನಿ, ಅವ್ರಿಗೆ ನೆನಪಿರಂಗೆ ಕೇಳ್ತೀನಿ. ನಾನು ಹಾ ಮೂಗಿನಿಂದ ಉಸಿಲ್ ಬಿಡ್ತೇವೆ. ಹೌದು. ಮೂಗಿನಿಂದ ಉಸಿಲ್ ಬಿಡ್ತೇವೆ. ಎಡ ಮತ್ತು ಬಲ 2 ಸೊಳ್ಳೆಗಳದಾವಿಲ್ಲ ಮೂಗಿಗೆ. ಹೌದು ಅದಾವಿಲ್ಲ. ಹಾ ಈ ಎಡ ಸೊಳ್ಳೆಯಿಂದನೂ ವಾಯು ಹೊರಗೆ ಹೋಗ್ತದ, ಬಲ ಸೊಳ್ಳೆಯಿಂದನೂ ಹೊರಗೆ ಹೋಗ್ತದ. ಹಾ ಹಾ ಹೊರಗೆ ಹೋಗೋದಕ್ಕೆ ಏನಂತೇಳಿ ಕರೀತಾರ? ಹೌದು. ಒಳಗೆ ಹೊಳ್ಳಿ ವಾಯುವನ್ನು ಹೊಳ್ಳಿ ಜಕ್ಕೋತೇವ್. ಹಾ ಹೊಳ್ಳಿ ಜಕ್ಕೋತೇವ್ ಇಲ್ರಿ ವಾಯು. ಹೌದು. ಅದಕ್ಕೆ ಏನಂತ ಕರೀತಾರ? ಇದು 18ರಾಗ. ಹೊರಗೆ ಹೋಗೋದಕ್ಕೆ ಏನಂತ ಕರೀತಾರೆ, ಒಳಗೆ ಬರೋದಕ್ಕೆ ಏನಂತ ಕರೀತಾರೆ? ಇದು ತುಪ್ಪ ತಿನ್ನೋದು ಬೇಷನ್ ಮಜ್ಜಿಗೆ ತಿನ್ನೋದು ಬೇಷ? ಹಾ ಹಾ ನೀವು ರೊಕ್ಕ ಕೊಟ್ಟಿದ್ದು 15-20 ಸಾವಿರ ಮುನಿಗೆ ಹೋಯ್ತು. ಒಂದು ಉತ್ತರ ಹಿಂತಾದ ಎಲ್ಲಪ್ಪ ಮಸ್ತಾರ್ ಹಿಂತಾದ್ ಕೇಳಿದ್ದ. ವಾಯು ಹೊರಗೆ ಬಿಡೋದಕ್ಕೆ ಏನಂತಾರ, ಒಳಗೆ ಜಕ್ಕೊಳ್ಳೋದಕ್ಕೆ ಏನಂತಾರ ಅಂತೇಳಿ ಇಟ್ಟು ಒಂದು ನೆನಪಿತ್ತಂದ್ರೆ ರೊಕ್ಕ ಮುಟ್ಟಿ ಹೋಯ್ತು ಹಿಂಗ. ಹಾ ಹಾ ಅದಕ್ಕೆ ಈಗ ಯಥಾ ಪ್ರಕಾರ ಒಂದು ಹೇಳ್ತಾನವ. ಹೌದು. ಈಗ ಯಥಾ ಪ್ರಕಾರ ಒಂದು 4 ನುಡಿ ಕ್ಯಾಲಿ ಹಾಡಿ ಪಾಳೆ ಅವ್ರಿಗೆ ಕೊಡು. ನೀನು ಅವ ಸ್ವಾಮಿ ಎದ್ದು ನಿಂತಂದ್ರೆ ನಮ್ಮ ಹುಡುಗನ ಎದ್ದನ್ನು ನಿಂದ್ರಿಸ್ತೀನಿ ಮಾತಾಡಕ. ಹಲೋ ಇಲ್ಲಿ ಬ್ಯಾರೆ ಗಡಿ ತಂದೀನಿ ನಾನು. ಅದಕ್ಕೆ ಕ್ಯಾಲಿ ಹಾಡಿ ಪಾಳೆ